ಬೋರ್ಗರಿದು ಬರ್ತಾ ಇದೆ ಅನ್ನೋರ್ಥ. ಯಾಕಂದ್ರೆ ನನಗೆ ಮನಸ್ಸು ಬರ್ಬೇಕಲ್ಲ ಅನ್ನತ್ತ. ಹಂಗಾದ್ರೆ ಇವನಿಗೆ ಆನೆ ಕಾಲಿಗೆ ಕಟ್ಟಿ ಅಳಿಸುವಂತ ಆ ಆನೆ ಗೊತ್ತು ಅಂಥ ಒಂದು ಸಂಗೀತದಲ್ಲಿ ಒಂದು ತನ್ನದೇ ಆದಂಥ ಮೃಗಗಳ ಸಹಿತ ಮನಸೋಲ್ತಾ ಇದೆ ಅನ್ನುವಂಥ ಮಾತು ಹೇಳಿ ಈಗ ನಮ್ಮ ರೇಡಿಯೋ ಸ್ಟಾರ್ ನಾಕೋಡು ದಂಪತಿಗಳು ಹಾಗೂ ಅವರ ಸುಪುತ್ರರು ಅವರಿಗೆ ಸರಸ್ವತಿ ಒಲಿತಿದ್ದಾಳೆ. ದಯಮಾಡಿ ವಿಡಿಯೋ ಕ್ಯಾಸೆಟ್ ಆಗ್ತಾ ಇದೆ. ನೀವು ಎಲ್ಲರೂ ಇಲ್ಲಿ ಮುಂದೆ ಕೂತು ಕೇಳಕ್ಕೆ ಬಂದವರು ವಿಡಿಯೋದಾಗ ಬರ್ತೀರಿ, ಹಿಂದೆ ಕೂತವ್ರು ನಮ್ಮದು ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ನಾವು ಜವಾಬ್ದಾರಿ ಅಲ್ಲ. ದಯಮಾಡಿ ಮುಂದೆ ಬರ್ರಿ, ದಯಮಾಡಿ ಮುಂದೆ ಬರ್ರಿ. ನೀವು ಇದರಾಗ ಬರಕತ್ತೀರಿ, ಬರ್ರಿ. ಇದು ಕ್ಯಾಸೆಟ್ ಮಾಡ್ತೇವೆ, ನಮ್ಮ ಊರಾಗ ತೋರಿಸ್ತೇವೆ, ನಿಮ್ಮ ಊರಾಗ ತೋರಿಸ್ತೇವೆ. ಮುಂದೆ ಕೂತವ್ರದ್ದು ಮೂಡ್ತದೆ, ಹಿಂದೆ ಕೂತವ್ರದ್ದು ಮೂಡಲ್ಲ. ದಯಮಾಡಿ ಮುಂದೆ ಬರ್ರಿ, ದಯಮಾಡಿ ಮುಂದೆ. सोमेश्वर महाराज को जय, शिवयोगेश्वर महाराज को जय, अडवलिंग महाराज को जय, सकल साधु संत महाराज को जय. जय मंगलम जय नम पार्वती शिव हर महादेव. ಲಾರಿ ಮಾಲಕರು ಇವರು 100 ರೂಪಾಯಿ ಕೊಟ್ಟಿದ್ದಾರೆ. ಗುರುಗಳು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಪಡಿ ಪಟಕನೆ ಬಂಡೆ ತಿಮ್ಮಲಾಪುರ್ ರಾಜಣ್ಣವರು 500 ರೂಪಾಯಿ ಈ ರಥದ ಬೆಳ್ಳಿಯ ಸಲುವಾಗಿ ಕೊಟ್ಟಿದ್ದಾರೆ. ಈ ಗುರುಗಳು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ದಯಮಾಡಿ ಇಲ್ಲಿ ಯಾರು ಬರಬೇಡ್ರಿ, ರೊಕ್ಕ ತಗೊಂಡು ಈಗ ಕಾರ್ಯಕ್ರಮ ನೋಡೋಣ. ಕಾರ್ಯಕ್ರಮ ಚಾಲು ಮಾಡ್ತಾ ಇದ್ದಾರೆ. ದಯಮಾಡಿ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡೋಣ. ಈ ಕ್ಷೇತ್ರದಲ್ಲಿ ಅವ್ಯಾಹತವಾಗಿ 8 ವರ್ಷಗಳಿಂದ ನಡೆದು ಬಂದಂಥ ಈ ಪುಣ್ಯ ಕಾರ್ಯಕ್ರಮದ ಹಿಂದಿನ ಚೇತನವಾದಂಥ ಪರಮ ಪೂಜ್ಯ ಸದ್ಗುರು ಶಿವಯೋಗೇಶ್ವರ ಅಡಿದಾವರಿಗಳಲ್ಲಿ ಅವರ ಪ್ರತಿರೂಪವೇ ಆದಂಥ ಪರಮ ಪೂಜ್ಯ ಶ್ರೀ ಅಡವಿ ಮಹಾರಾಜರ ಪವಿತ್ರ ಅಡಿದಾವರಿಗಳಲ್ಲಿ ಹಾಗೂ ಎಲ್ಲ ಶರಣೆಯರ ಪವಿತ್ರ ಅಡಿದಾವರಿಗಳಲ್ಲಿ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದುಕೊಟ್ಟಂಥ ಶ್ರೀ ಸೊಗಲ ಕ್ಷೇತ್ರದ ಟ್ರಸ್ಟಿನ ಚೇರ್ಮನ್ರಾದಂಥ ಶ್ರೀ ದೇವನಗೌಡ ಪಾಟೀಲ್ರವರೇ, ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಉತ್ಸಾಹದಿಂದ ತರುಣರಂತೆ ಕೆಲಸವನ್ನು ಮಾಡುತ್ತಾ ಇಲ್ಲಿಯ ಎಲ್ಲ ಚಟುವಟಿಕೆಗಳಿಗೆ ಶೋಭೆಯನ್ನು ಕೊಡುತ್ತಿರುವಂತಹ ಶ್ರೀ ವೀರಯ್ಯ ಸ್ವಾಮೀಜಿಯವರೇ, ಮಠದ ಎಲ್ಲ ಭಕ್ತ ಬಾಂಧವರೇ, ಇವತ್ತಿನ ದಿವಸ ಭಕ್ತರೆಲ್ಲರಿಗೂ ತಮ್ಮ ಗಾನ ಸುಧೆಯಿಂದ ಆನಂದವನ್ನುಂಟು ಮಾಡಲಿಕ್ಕೆ ಧಾರವಾಡದಿಂದ ಆಗಮಿಸಿದಂಥ ಶ್ರೀ ರಘುನಾಥ ನಾಕೋಡವರೇ, ಪ್ರಸಿದ್ಧ ತಬಲಾ ವಾದಕರಾದಂಥ ಶ್ರೀ ರಘುನಾಥ ನಾಕೋಡವರೇ, ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ರೇಣುಕಾ ನಾಕೋಡವರೇ, ಅವರ ಪುತ್ರರಾದಂಥ ಶ್ರೀ ರವಿಕಿರಣ ನಾಕೋಡವರೇ, ಅವರ ಸಂಗಡ ಹಾರ್ಮೋನಿಯಂ ನುಡಿಸಿ ಸಾಥ್ ಕೊಡುವುದಕ್ಕಾಗಿ ಆಗಮಿಸಿದಂಥ ಅವರ ಹೆಸರು ನನಗೆ ಗೊತ್ತಿಲ್ಲ, ಬಾವಾ ಖಾನ್ ಅವರೇ ಹಾಗೂ ಎಲ್ಲ ಭಕ್ತ ಬಾಂಧವರೇ, ಈಗಾಗಲೇ ನಿಮಗೆ ತಿಳಿದಿರುವಂತೆ ಇದು ಅವ್ಯಾಹತವಾಗಿ 8ನೇ ವರ್ಷಕ್ಕೆ ಕಾಲಿಟ್ಟಂಥ ಒಂದು ಕಾರ್ಯಕ್ರಮ. ಇದು ಪ್ರತಿ ವರ್ಷ ನಿರಂತರವಾಗಿ 72 ಗಂಟೆಗಳ ಕಾಲ ಇದು ನಮ್ಮ ನಾಕೋಡವರಿಗೆ ಇದು ಗೊತ್ತಿಲ್ಲ, ಅದರ ಸಲುವಾಗಿ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕಾಗ್ತದೆ. 8 ವರ್ಷಗಳಿಂದ ಅವ್ಯಾಹತವಾಗಿ ಶ್ರೀ ಸದ್ಗುರು ಶಿವಯೋಗೀಶ್ವರರು ತಮ್ಮ ಬಿಜಾಪುರ ಜಿಲ್ಲೆಯ ಆಶ್ರಮದಿಂದ ಭಕ್ತರ ಸಂಗಡ ಇಲ್ಲಿಗೆ ಬಂದು ನಿರಂತರವಾಗಿ 72 ಗಂಟೆಗಳ ಕಾಲ ಮಡಿ ಭಜನೆಯ ಕಾರ್ಯಕ್ರಮವನ್ನು ನಡೆಸ್ತಾರೆ. ಇದು ಈ 3 ದಿವಸಗಳ ಕಾಲ ನಿರಂತರವಾಗಿ ನಡೆಯುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಸಾಕ್ಷಾತ್ ಪರಮೇಶ್ವರನ ಒಂದು ಕೈಲಾಸವೇ ಇಲ್ಲಿ ಇಳಿದು ಬಂದಿದೆಯೇನೋ ಅನ್ನುವಂಥ ಒಂದು ಭಾಸ ಎಲ್ಲ ಭಕ್ತರಿಗೆ ಆಗುವುದು ಎಲ್ಲರಿಗೂ ಅನುಭವವಾಗಿದೆ. ಯಾಕಂದರೆ ಹುಣ್ಣಿಮೆಯ ಒಂದು ವಾತಾವರಣ, ಇದು ನಿರಂತರವಾಗಿ ಬೀಳುತ್ತಿರುವಂಥ ಒಂದು ಜಲಧಾರೆ, ಆಮೇಲೆ ಸಾಕಷ್ಟು ಐತಿಹ್ಯವನ್ನು ಹೊಂದಿದಂಥ ಪುರಾಣ ಪ್ರಸಿದ್ಧಿಯನ್ನು ಹೊಂದಿದಂತಹ ಶ್ರೀ
ಸೋಮೇಶ್ವರನ ಕ್ಷೇತ್ರ ಏನಿದೆ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಿರಂತರವಾಗಿ 72 ಗಂಟೆಗಳ ಕಾಲ ನಡೆಸುತ್ತಿರುವಂತಹ ಈ ಕಾರ್ಯಕ್ರಮ ಸಾಮಾನ್ಯವಾದುದಲ್ಲ, ಕೇಳಕ್ಕೆ ಸಾಮಾನ್ಯ ಅನಿಸ್ತದ. ಆದರೆ 8 ವರ್ಷಗಳಿಂದ ಯಾವ ಒಂದು ಕೊರತೆಯೂ ಇರಲಾರ್ದೇನೆ ಏನು ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಇದು ಅತ್ಯಂತ ಅಸರಳವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನಾಕೋಡ ಕುಟುಂಬದವರು ಏನು ಭಾಗಿಗಳಾಗಿದ್ದಾರೆ, ಇದು ಅವರ ಒಂದು ಮುಂದಿನ ಒಂದು ಭವಿಷ್ಯದ ಒಂದು ಹೆಚ್ಚಿನ ಉನ್ನತಿಯ ಒಂದು ಸಂಕೇತ ಅಂತ ಹೇಳಿ ಇವತ್ತಿನ ದಿವಸ ನಾನು ತಿಳಿದುಕೊಂಡಿದ್ದೇನೆ. ಈ ಒಂದು ಕಾರ್ಯಕ್ರಮ ಕೊನೆಯ ದಿವಸ ಸಾಮಾನ್ಯವಾಗಿ ಒಂದು ವಿಶೇಷವಾದಂತಹ ಒಂದು ಪ್ರಸಂಗವನ್ನ ಶ್ರೀ ಸದ್ಗುರು ಶಿವಯೋಗೀಶ್ವರರು ಒದಗಿಸ್ತಾ ಬರ್ತಿರ್ತಾರೆ. ಅವರು ಅಂದರೆ ಯಾವುದೋ ಒಂದು ಭಜನಾ ಮೇಳ ಇರ್ಬೋದು, ಅಥವಾ ಕೆಲವೊಂದು ಸಲ ಈ ನಮ್ಮ ಏನಂತಾರ ಇದು ಪ್ರವಚನ ಇರ್ಬೋದು. ಇವರು ಬಂದಿರ್ತಾರಲ್ರಿ ನಮ್ಮ ರಮೇಶ ನಿಡೋಣಿ, ಡೊಳ್ಳಿನ ಪದ ಇರ್ಬೋದು. ಹಾಗೆ ಏನಾದರೂ ಒಂದೊಂದು ವಿಶೇಷವಾದಂತಹ ಒಂದು ಸ್ವಾರಸ್ಯಕರವಾದಂತಹ ಒಂದು ಪ್ರಸಂಗಗಳನ್ನು ಇಲ್ಲಿ ಅವರು ರೂಪಿಸಿ ಭಕ್ತ ಜನರಿಗೆ ಹೆಚ್ಚಿನ ಒಂದು ಆನಂದವನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಈ ಸಲ ಅತ್ಯಂತ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಏನು ಇಟ್ಕೊಂಡಾರತ್ತಂದ್ರೆ, ನಮ್ಮ ಆಕಾಶವಾಣಿ ಕಲಾವಿದರಾದಂತಹ ಪ್ರಖ್ಯಾತ ಆಕಾಶವಾಣಿ ಕಲಾವಿದರಾದಂತಹ ಶ್ರೀ ರಘುನಾಥ ನಾಕೋಡ್ ಅವರನ್ನ ಹಾಗೂ ಅವರ ಕುಟುಂಬದ ವರ್ಗದವರನ್ನ ಇವತ್ತಿನ ದಿವಸ ಇಲ್ಲಿ ಕರೆದುಕೊಂಡು ಬಂದು ಅವರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಏನಾಯ್ತಂದ್ರೆ, ಒಂದು 2 ವರ್ಷದಿಂದ ಬಿಜಾಪುರದೊಳಗೆ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಅವರನ್ನ ಅಲ್ಲಿ ಆಹ್ವಾನ ಮಾಡಿ ಅವರ ಒಂದು ತಬಲಾ ವಾದನದ ಒಂದು ಸವಿಯನ್ನ ಬಿಜಾಪುರದ ಜನತೆಗೆ ಅವರು ಕೊಡಿಸಿಕೊಡಬೇಕು, ದಯಪಾಲಿಸಬೇಕು ಅನ್ನುವಂತಹ ಒಂದು ವಿಚಾರದಿಂದ ಅವರಿಗೆ ನಾವು ಆ ಸಮಯದಲ್ಲಿ ಒಂದು ಆಹ್ವಾನವನ್ನು ಕೊಟ್ಟಿದ್ದೆವು. ಆದರೆ ಕಾರಣಾಂತರದಿಂದ ರಘುನಾಥ ನಾಕೋಡ್ ಅವರಿಗೆ ಬರುವುದಾಗಲಿಲ್ಲ. ಅವರ ಮಗ ಹಾಗೂ ಸಂತೋಷದಿಂದ ಅವರು ಸಂತೃಪ್ತರಾದರು, ಬಹಳ ಹರ್ಷವನ್ನು ಅವರು ಹೊಂದಿದ್ರು. ಆವಾಗ ಅವರ ಅಭಾವದಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ನಡೆಸಬೇಕಾಯ್ತಲ್ಲ ಅನ್ನುವಂತಹ ಒಂದು ಕೊಂಚು, ಒಂದು ಅಳುಕು ಎಲ್ಲ ಜನರಲ್ಲಿ ಇತ್ತು. ಶ್ರೀ ಶಿವಯೋಗೀಶ್ವರ ಮನಸ್ಸಿನಲ್ಲಿ ಯಾವಾಗಲೂ ಅದು ಕಾಡ್ತಿತ್ತು. ಮೊನ್ನೆ ನನಗೆ ಸುಮಾರು ಒಂದು 15-20 ದಿವಸದಿಂದ ನನಗೆ ಫೋನ್ ಮಾಡಿ, ಈ ಸರದ ಸೊಗದ ಕಾರ್ಯಕ್ರಮಕ್ಕೆ ಅವರನ್ನು ಏನಾದರೂ ಮಾಡಿ ಕರೆಸಬೇಕು, ನೀ ತಾವಡ್ ಹೋಗಿ ಅವರ ಮನೆಗೆ ಹೋಗಿ ಈ ಬಗ್ಗೆ ಒಂದು ವಿಚಾರವನ್ನು ಮಾಡತ್ ಹೇಳಿ ಹೇಳಿದಾಗ, ನಾನು ಅವ್ರ ಮನೆಗೆ ಹೋಗಿ ಹಿಂಗ ಶ್ರೀಗಳು ತಮ್ಮನ್ನು ಕರೆಸಬೇಕಂತ ಮಾಡ್ಯಾರ, ಆದ್ದರಿಂದ ತಾವು ಏನೇ ಒಂದು ಇದು ಇದ್ರು ಸಹಿತ ನೀವು ಅವತ್ತಿನ ದಿವಸ ಒಂದು ನಿಮ್ಮ ಸ್ಲಾಟ್, ನೀವು ಒಂದು ಕಾರ್ಯಕ್ರಮವನ್ನು ಮಾಡ್ಲಿಕ್ಕಾಗಿ ನೀವು ಒಂದು ಸಮಯವನ್ನ ಪ್ರತ್ಯೇಕವಾಗಿ ಗೊತ್ತುಪಡಿಸಬೇಕು ಅಂತಂದಾಗ ಅವರು ಸಹಿತ ಅತ್ಯಂತ ಸಂತೋಷದಿಂದ ಒಪ್ಕೊಂಡು ಆ ಒಂದು ಅವರು ಏನು ಒಂದು ವಾಗ್ದಾನವನ್ನು ಮಾಡಿದ್ರು, ಆ ವಾಗ್ದಾನದ ಪ್ರಕಾರ ಇವತ್ತಿನ ದಿವಸ ಅವರು ಬಂದಿದ್ದಾರೆ. ನನ್ನ ಕರ್ತವ್ಯ, ಅದಕ್ಕಾಗಿ ನಾನು ಹೆಚ್ಚಿನ ಸಮಯವನ್ನು ನಾನು ತೆಗೆದುಕೊಳ್ಳುವುದಿಲ್ಲ. ಇವರು ರಘುನಾಥ ನಾಕೋಡ್ ಅವರು ಏನಿದ್ದಾರೆ, ಇವರು 1954ರಲ್ಲಿ ಇವರ ವಿದ್ಯೆಗೆ ಮೂಲ ಗುರು ಅವರು ಹೇಳುವ ಪ್ರಕಾರ ಅವರ ತಂದೆಯಾದಂತಹ ಶ್ರೀ ಅರ್ಜುನ್ ಸಾ ನಾಕೋಡ್ ಅವರು, ಅವರೇ ನಮ್ಮ ಮೂಲ ಗುರು ಅಂತ ಹೇಳಿ ಅವರು ಹೇಳ್ತಾರೆ. ಆಮೇಲೆ ಇವರು ತಮ್ಮ ತಾಳದ ಮೂಲವನ್ನ ಪಂಡಿತ ರಘುನಾಥ ನಾಕೋಡ್ ಅವರಿಗೆ ಕಲಿಸೋರು ಯಾರತ್ತಂದ್ರೆ ಶ್ರೀ ವೀರಣ್ಣ ಕಾರಮ್ಮನವರು. ಇವರು ದಾವೂದ್ ಖಾನ್ ಮತ್ತು ಅವರ ಮಗನಾದ ಶಬೀರ್ ದಾವೂದ್ ಖಾನ್ ಮತ್ತು ಗುರುಬಂಧು ನಂದಕುಮಾರ್ ಇವರಿಂದ ತರಬೇತಿಯನ್ನು ಪಡೆದವರಾಗಿದ್ದಾರೆ. ಇವರು 1977ರಲ್ಲಿ ಮಂಗಳೂರಿನ ಆಕಾಶವಾಣಿ ತಬಲಾ ವಾದಕರಾಗಿ ಆಯ್ಕೆಯಾದರು. ಪ್ರಸ್ತುತ ಈಗ ಸದ್ಯ ವರ್ತಮಾನದಲ್ಲಿ ಅವರು ಧಾರವಾಡದ ಆಕಾಶವಾಣಿ ಕೇಂದ್ರದಲ್ಲಿ ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಮಾಡಿದಂತಹ ಸಾಧನೆಗಳು ಹಲವಾರಿವೆ, ಅವನ್ನೆಲ್ಲ ನಾನು ಡಿಟೇಲ್ ಆಗಿ ಹೇಳೋದಾಗುವುದಿಲ್ಲ. ಆದರೆ ಒಂದು ಮಾತನ್ನು ಹೇಳ್ತೀನಿ, ಇವರು ಭಾರತ ಹಾಗೂ ಜಗತ್ತಿನಾದ್ಯಂತ ತಮ್ಮ ಕಾರ್ಯಕ್ರಮವನ್ನು ಕೊಟ್ಟು ಜನರ ಮೆಚ್ಚುಗೆಯನ್ನು ಇವರು ಪಡೆದಿದ್ದಾರೆ. ಅಂತಹ ಒಬ್ಬ ಅಗಣಿತ ಪ್ರತಿಭೆಯನ್ನು ಹೊಂದಿದಂತಹ ಕಲಾವಿದರು ಇವತ್ತಿನ ದಿವಸ ನಮ್ಮ ಸಂಗಡಿದ್ದಾರೆ. 1988ರಲ್ಲಿ ಇವರು ಲಂಡನ್ನಿನ ಮ್ಯಾಂಚೆಸ್ಟರ್ನಲ್ಲಿ ವರ್ಲ್ಡ್ ಕನ್ನಡ ಮೀಟ್ ರವಿಕಿರಣ್ ನಾಕೋಡ್ ಅವರಿಗೆ ಚೇರ್ಮನ್ ಅವರಿಂದ ಮಾಲಾರ್ಪಣೆ. ಹೂಮಾಲೆಯನ್ನು ಅರ್ಪಿಸಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಶ್ರೀ ದೇವನಗೌಡ ಪಾಟೀಲ್ ಅವರಿಂದ ಸನ್ಮಾನ. ಶಾಸ್ತ್ರೀಯ ಸಂಗೀತ ಒಂದು ಅರ್ಧ ಗಂಟೆ ಶಾಸ್ತ್ರೀಯ ಸಂಗೀತ ಹಾಡ್ತೀವಿ, ಯಾಕಂದರೆ ನಮ್ಮ ಅದು ವಾಡಿಕೆ ಇದೆ. ಆಮೇಲೆ ವಚನ ಬೇಕಾದ ಎಲ್ಲ ಕೆಲವು ಹೌದಾ
ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಂಗಮರೂಪನೆ ಬಸವಣ್ಣ ಜಂಗಮರೂಪನೆ ಬಸವಣ್ಣ ಜಗದೋದ್ಧಾರಕ ಬಸವಣ್ಣ ಜಂಗಮರೂಪನೆ ಬಸವಣ್ಣ ಜಗದೋದ್ಧಾರಕ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ
ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ. ನಿರ್ಗುಣ ರೂಪನೇ ಬಸವಣ್ಣ ನಿರ್ಗುಣ ರೂಪನೇ ಬಸವಣ್ಣ ನಿಷ್ಕಲಲಿಂಗನೇ ಬಸವಣ್ಣ ನಿಷ್ಕಲಲಿಂಗನೇ ಬಸವಣ್ಣ ಆಕಾರ ಹುಕಾರ ಮಕಾರ ಮೂಲದ ಆಕಾರ ಹುಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ ಜಯ ಗುರು ಜಯ ಗುರು ಜಯ ಗುರು ಜಯ ಗುರು ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ.